ಮಾವಿನಬಾವಿ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ. ಚಿಕನ್ಗುನ್ಯಾ ಪ್ರಕರಣಗಳಿಂದ ತತ್ತರಿಸಿದ್ದ ಸಮೀಪದ ಮಾವಿನಬಾವಿ ಗ್ರಾಮಕ್ಕೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಆರೋಗ್ಯಾಧಿಕಾರಿಗಳು ಸೋಮವಾರ ಭೇಟಿ ನೀಡಿ ಬಳಲುತ್ತಿರುವ ರೋಗಿಗಳ ಕ್ಷೇಮ ವಿಚಾರಿಸಿ ಸಾಮೂಹಿಕವಾಗಿ ತಪಾಸಣೆ ಹಾಗೂ ಸೂಕ್ತ ಚಿಕಿತ್ಸೆಯ ಕಾರ್ಯ ಕೈಗೊಂಡಿದ್ದಾರೆ. ಕಳೆದ 15 ದಿನಗಳಿಂದಲೂ ನಿದ್ರೆಗೆಡಿಸಿದ್ದ ಚಿಕನ್ಗುನ್ಯಾ ಹಾಗೂ ಡೆಂಗಿ ಲಕ್ಷಣಗಳಿಂದ ಸ್ಥಳೀಯ 60% ಜನ ಬಳಲುತ್ತಿದ್ದರು. ಸರ್ಕಾರಿ ಆಸ್ಪತ್ರೆಯಿಂದ ಗ್ರಾಮಕ್ಕೆ ಸೂಕ್ತ ಸೇವೆ ಸಿಕ್ಕಿಲ್ಲ ಎನ್ನುವ ಆರೋಪದೊಂದಿಗೆ ಜನರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡಿದ್ರು. ವಿಷಯ ಗಮನಿಸಿದ ಎಂಡಿ ಯೂಟ್ಯೂಬ್ ಚಾನೆಲ್ ವರದಿ ಪ್ರಸಾರ ಮಾಡಿತ್ತು. ಗಮನಿಸಿದ ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿಯವರು ಜಿಲ್ಲಾ ಹಾಗೂ ಸ್ಥಳೀಯ ಮಟ್ಟದ ಸಿಬ್ಬಂದಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ದೇವಾಲಯವೊಂದರಲ್ಲಿ ಎಲ್ಲ ರೋಗಿಗಳಿಗೆ ರಕ್ತ ತಪಾಸಣೆಗೆ ಸಂಗ್ರಹಿಸಿಕೊಂಡು ಸೂಕ್ತ ಚಿಕಿತ್ಸೆಯ ವ್ಯವಸ್ಥೆ ಮಾಡಿದ್ದಾರೆ. ನಂತರ ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಿದ ಅಧಿಕಾರಿಗಳು ಸ್ವಚ್ಛತೆ ಹಾಗೂ ನೀರು ಸಂಗ್ರಹಗೊಳ್ಳದಂತೆ ನೋಡಿಕೊಳ್ಳಬೇಕು. ನಿಮ್ಮ ಸೇವೆಗೆ ಸರ್ಕಾರಿ ಆಸ್ಪತ್ರೆಗಳು ಸಿದ್ಧವಿದೆ. ನಿಮ್ಮ ಸೇವೆಗೆ ಸರ್ಕಾರಿ ಆಸ್ಪತ್ರೆಗಳು ಸಿದ್ಧವಿದೆ. ಖಾಸಗಿಯಲ್ಲಿ ಕೊಡುವ ಉಪಚಾರವು ನಾವು ನೀಡುತ್ತೇವೆ ಎಂದರು. ರೋಗಿಗಳನ್ನು ತಪಾಸಣೆ ಮಾಡಲಾಗಿ ಸ್ವಲ್ಪ ಚಿಕನ್ಗುನ್ಯಾ ಹಾಗೂ ಡೆಂಗಿ ಲಕ್ಷಣಗಳು ಕಂಡುಬರುತ್ತಿದ್ದು ಭಯಪಡುವ ಅಗತ್ಯವಿಲ್ಲ ಎಂದರು. ಸಂಪೂರ್ಣ ಗುಣಮುಖರಾಗುವವರೆಗೂ ಇಲಾಖೆ ಹಾಗೂ ನಮ್ಮ ಸಿಬ್ಬಂದಿಗಳು ಸಿದ್ಧರಿದ್ದಾರೆ, ಸಹಕರಿಸಿ ಎಂದರು. ಈ ವೇಳೆ ಡಾಕ್ಟರ್ ಜೋನಾ ಕಾಟೇವಾಡಿ, ಡಾಕ್ಟರ್ ಎ ಇನಾಮದಾರ್, ಡಾಕ್ಟರ್ ಸುರೇಶ್, ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿ, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ರೇಖಾ, ಅನಸೂಯ ತೇರ್ದಾಳ್, ಯಲ್ಲಪ್ಪ ಚಲ್ವಾದಿ, ಬಿಎಸ್ ಶಿವಯೋಗಿ ಮಠ್, ಚೇತನ್, ಪ್ರಶಾಂತ್ ಕಡಿ, ಸುಲೇಮಾನ್ ರುದ್ರವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕಸ್ಕಿ, ನಾಲತ್ವಾಡ್. ಯಾರಿಗೆ ಗೊತ್ತೇ ಇಲ್ಲ ಡಾಕ್ಟರ್ ಅವನ ಕುಂದಿರ್ತಾನೆ ಹೋಗಿ ಎಲ್ಲರೂ ಅವನ ಮೇಲೆ ಹೋಗ್ತಾರೆ. ಮೇನ್ ಬ್ರಾಂಚ್ ಅಲ್ಲಿ 4 ಬೇರೆ ಬೇರೆ ಇದು ಕುಂಚಿದಲ್ರಿ ಅವ್ರು ಒಬ್ಬರೇ ಇರ್ತಿಲ್ಲ. ಗುಂಡಾಗಿರಿ ಮಾಡ್ತಾನೆ ನಾವು ದೊಡ್ಡದಾಗ್ರಿ ದವಾಖಾನೆ ನಡೆಸಲ್ಲ ಗುಂಡಾಗಿರಿ ಗಿಟ್ಟಾನೆ ಅಂತ ಡಾಕ್ಟರ್ ಇಟ್ಕೊಂಡು ಎಲ್ಲರೂ ಮರ್ಯಾದೆ ಹಾಳು ಮಾಡ್ತಾರೆ. ಟಿಎಚ್ ಸರ್ ಸಮೇತ ಮರ್ಯಾದೆ ಹಾಳು ಪಾಪ ಹಳ್ಳಿ ಬಂದು ಇವ್ರು ಬೇಸ್ಕೊಂಡು ಹೋಗ್ತಾರೆ. ಹಿಂಗ್ ಬರಿತಾನ ಫೋನ್ ಮಾತಾಡ್ತಾನೆ ಏನ್ ಬರಿತಾನೆ ಈಗ ನೋಡಿ MBBS ಡಾಕ್ಟರ್ ಒಬ್ಬರು ಅನೆಸ್ಥೆಟಿಕ್ ಇದ್ದಾರೆ, ಇವರು MBBS ಇದ್ದಾರೆ. ಅಲ್ಲೇ ತೋರಿಸಿ ಅವ್ರ ಕಡೆ ಹೋಗ್ತೀರಿ ವಿರಕ್ ಮಾಡ್ಕೊಂಡು ಹೋಗ್ಬೇಕಂತ ನೇಮ್ ಅದ. ಯಾವ ಬರ್ತಾರವ್ರು ಡ್ಯೂಟಿ ಹೋಗ್ಯಾರ ಅವ್ರ ಡ್ಯೂಟಿ ಅವ್ರು ರೊಟೇಷನ್ ಹಾಕೋತ ಹೇಳ್ತೀವಿ. ಅವ್ರು ಹೇಳ್ಬಿಟ್ಟು ಸರ್ ಹಿಂಗೆ ಅವ್ರು ಯಾರಿಗೆ ಬ್ಯಾಡ ಹೇಳೋದಿಲ್ರಿ. 150 ಒಂದಿಲ್ಲ 150 ಹಳ್ಳಿ 39 ಜನ ಇದ್ದಾರೆ. ಯಾರು ಬ್ಯಾಡ ಯಾವ ಜಾಸ್ತಿ ಬಂದಿದೆ ಸರ್ ನಮ್ಮ ಹಳ್ಳಿಗೆ ಅಷ್ಟೇ ಜಾಸ್ತಿ ಹಳ್ಳಿ ನಮ್ಮ. ನಾನು ತಾಲೂಕು ಆರೋಗ್ಯಾಧಿಕಾರಿಗಳು ಮುದ್ದೇಬೇಳ ಹಾಗೂ ತಾಳಿಕೋಟೆ ತಾಲೂಕು. ಈ ಪ್ರಾಥಮಿಕ ಆರೋಗ್ಯದ ಅಡಿಯುಸಮ ಗ್ರಾಮದಲ್ಲಿ ಬರುವಂಥ ಉಪಕೇಂದ್ರ ನಾಗರಬೆಟ್ಟದಲ್ಲಿ ಮಾವಿನಬಾವಿ ಗ್ರಾಮದಲ್ಲಿ ನಮಗೆ ರವಿವಾರ ಹಿಂಗೆ ಕಾಲ್ ಬಂತು. ಒಬ್ಬರು ಯಾರು ಕಾಲ್ ಮಾಡಿದ್ರು, ಹೀಗೆಲ್ಲ ಈ ಊರಲ್ಲಿ ಸ್ವಲ್ಪ ಸಸ್ಪೆಕ್ಟೆಡ್ ಕೇಸ್ ಅಂತ ಹೇಳಿದ್ರು. ನಾನು ಇಮಿಡಿಯೇಟಾಗಿ ರವಿವಾರ ದಿವಸನೇ ನಾನು ನಮ್ಮ ತಾಲೂಕು ಮಟ್ಟದ ಟೀಮನ್ನು ಈ ಗ್ರಾಮಕ್ಕೆ ಕಳಿಸಿ ಅದರ ಬಗ್ಗೆ ಇದು ಮಾಡಿದೆ. ಈ ಊರಲ್ಲಿ ನಾವು ಓವರಾಲ್ ಆಗಿ ನೋಡಿದಾಗ ಸಸ್ಪೆಕ್ಟೆಡ್ ಕೇಸ್ಗಳಿದೆ. ಚಿಕನ್ಗುನ್ಯಾ ಕೇಸ್ ಇದೆ, ಕೆಲವು ಡೆಂಗು ಯಾವುದು ಪ್ಲೇಟ್ಲೆಟ್ ಕಡಿಮೆ ಇಲ್ಲ, ಹೆಚ್ಚೇ ಇದೆ. ಬಟ್ ಸಸ್ಪೆಕ್ಟೆಡ್ ಕೇಸ್ ಇದೆ ಅಂತ ನಾವು ಕೌಂಟ್ ಮಾಡ್ತೇವೆ. ಒಂದ್ಸಲ ಚಿಕನ್ಗುನ್ಯಾ, ಯಾಕಂದ್ರೆ ಚಿಕನ್ಗುನ್ಯಾ ಮತ್ತು ಡೆಂಗು ಒಂದೇ ಸೊಳ್ಳೆ ಎಡಿಸ್ ಲಾರ್ವಾಗ್ತಿದೆ. ಅದಕ್ಕಾಗಿ ಇದು 3 ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಒಂದೇದು ನೀರು ಸಪ್ಲೈ ಮಾಡೋಂಥ ನೀರಲ್ಲಿ ಕ್ಲೋರಿನೇಷನ್ ಮಾಡಬೇಕಾಗ್ತದೆ ಕಂಪಲ್ಸರಿಯಾಗಿ, ಒಂದನೇದು ಪಾರ್ಟು. ಎರಡನೇದು ಪಾರ್ಟ್ ಅಂದರೆ ಇದರಲ್ಲಿ ಸೊಳ್ಳೆಯಲ್ಲಿ 2 ಪ್ರಕಾರ ಇದೆ. ಒಂದು ಬಾಲಹುಳ ಇದೆ, ಒಂದು ಅಡಲ್ಟ್ ಮಾಸ್ಕಿಟೋ ಅಂತೇಳಿ. ಅಡಲ್ಟ್ ಮಾಸ್ಕಿಟೋ ಅಂದರೆ ಏನು ಆಲ್ರೆಡಿ ಸೊಳ್ಳೆ ನಮ್ಮದು ಕಮ್ಯುನಿಟಿಯಲ್ಲಿದೆ, ಎನ್ವೈರ್ಮೆಂಟಲ್ಲಿ ಇದೆಯಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ ಫಾಗಿಂಗ್ ಸಲುವಾಗಿ ನಾವು ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ. ಮತ್ತು ಮನೆಯಲ್ಲಿದ್ದಂಥ ಬಾಲಹುಳುಗಳನ್ನು ಏನು ಮಾಡ್ತೀವಿ, ಅದು ಮನೆಗೆ ಹೋಗಿ ಆ ನೀರನ್ನು ಖಾಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹೀಗೆ ಮಾಡಿದಾಗ ಅದು ಏನು ಸೊಳ್ಳೆ ಅದು ಸೈಕಲ್ ಏನಿದೆ ಸೈಕಲ್ ಎಲ್ಲ ಬ್ರೇಕ್ ಆಗಿ ನಾವು ಈ ಡಿಸೀಸ್ ಏನಿದೆ ಸಸ್ಪೆಕ್ಟೆಡ್ ಕೇಸ್ ಚಿಕನ್ಗುನ್ಯಾ ಎಲ್ಲ ಈ ಡಿಸೀಸ್ ನಾವು ಕಂಟ್ರೋಲ್ ಮಾಡಲಿಕ್ಕೆ
ಚೇತರಿಕೆ ಬರ್ತದೆ. ಅದ್ರ ಜೊತೆಯಾಗಿ ಈಗ ಆಲ್ರೆಡಿ ಏನು ಸೊಳ್ಳೆ ಕಡ್ದು ಯಾರಿಗೆ ಜಡ್ ಬಂದಿದೆ ಅಂಥವ್ರಿಗೆ ನಾವು ಇಲ್ಲಿ OPD 7 ದಿವಸ ತನಕ ನಾವು, ಯಾಕಂದ್ರೆ ಅದು ಇನ್ಕ್ಯುಬೇಷನ್ ಪೀರಿಯಡ್ ಇದೆ, ಆ 7 ದಿವಸವರೆಗೆ ನಾವು ಇಲ್ಲಿ ಕಂಪಲ್ಸರಿ ನಮ್ಮದು CHO ವಿತ್ ಡಾಕ್ಟರ್ಸ್ ನಾವು ಇಲ್ಲಿ ಟೀಮ್ ಬಿಡ್ತೇವೆ ರೀ. ಯಾಕಂದ್ರೆ ಈ ಚಿಕನ್ ಗುನ್ಯಾ ಹೆಂಗಿದೆ ಅಂದರೆ ಮಿನಿಮಮ್ ಆ ಜಾಯಿಂಟ್ ಪೇನ್ ಹೋಗಬೇಕಾದ್ರೆ ಮಿನಿಮಮ್ 1 ತಿಂಗಳು ತನಕ ಆಗ್ತದೆ ರೀ. ಅದಕ್ಕಾಗಿ ಅವರೆಲ್ಲ ಒಳ್ಳೆಯದು ಬಿಸಿ ಆಹಾರ ಮತ್ತು ಕ್ಯಾಲ್ಸಿಯಂ ಗುಳಿಗೆ ಕೊಡ್ತೇವೆ ನಾವು. ನೆಕ್ಸ್ಟ್ ಯಾರಿಗೆ ಹೈ ಗ್ರೇಡ್ ಫೀವರ್ ಅವರಿಗೆಲ್ಲ ಅಮೋಕ್ಸಿನ್ ಪ್ಯಾರಾಸಿಟಮಲ್ ಗುಳಿಗೆ ಕೊಡ್ತೇವೆ ರೀ. ಅದ್ರ ಜೊತೆಯಾಗಿ ಅವರಿಗೆಲ್ಲ ಪ್ರತಿಯೊಬ್ಬರಿಗೆ ಕೌನ್ಸಿಲಿಂಗ್ ಮಾಡಿ ಇದ್ರ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಧನ್ಯವಾದ.